ಸುಮ್ನಿರಿ, ಕಾಲ್ ಕಿರ್ಕೊಂಡು ಯಾಕೆ ಜಗಳಕ್ಕೆ ಹೋಗ್ತೀರಾ? ಲೇ, ಒಂದು ಲೋಟ ಕಾಫಿಗೆ ದಿನ ನಮ್ಮ ಮನೆಗೆ ಬರೋ ಲಂಬು ನನ್ಗೆ ಬೈತಾನೆ ಅಂದ್ರೆ ಅವ್ನ್ಗೆ ಎಷ್ಟೇ ಕೊಬ್ಬು. ಅವ್ನ್ ಹೋಗಾಯ್ತಲ್ಲ ಮತ್ತೆ ಕ್ಯಾತೆ? ನಂಗೂ ಅದೇ ಪ್ರಶ್ನೆ ಕಾಡ್ತಾ ಇತ್ತು, ಯಾಕೆ? ಲೋ ಕ್ವಶನ್ ಮಾರ್ಕೋ, ಅದನ್ನ ಕೇಳೋ ಅರ್ಹತೆ ನಿನ್ಗೂ ಇಲ್ಲ, ಅದನ್ನ ಹೇಳೋ ಅಗತ್ಯ ನನ್ಗೂ ಇಲ್ಲ. ನಂಗೆ ಯಾಕೆ ಅರ್ಹತೆ ಇಲ್ಲ, ನಿಮ್ಗೆ ಯಾಕೆ ಅಗತ್ಯ ಇಲ್ಲ? ಲೇ, ನೀನ್ ಯಾವ ವಿನಾಯಕ್ ಅಂತ ನಿನ್ಗೆ ಹೇಳ್ಬೇಕು? ಸುಮ್ನೆ ರೈಟ್ ಹೇಳ. ನಾನು ಯಾಕೆ ರೈಟ್ ಹೇಳ್ಬೇಕು? 4 ಕೊಟ್ರೆ ಹೋಗ್ತೆ ಕಣ. ಸುಮ್ನಿರ್ರಿ ಲೋಕೋ, ಬೆಳಿಗ್ಗೆ ಶಾಪಿಂಗ್ ಹೊರಟಾಗ್ಲಿಂದಲೂ ಕಿರಿಕ್ ಮೇಲೆ ಕಿರಿಕು. ಮೊದ್ಲೇ ತುಂಬಾ ಬೇಜಾರಾಗಿದ್ದೀವಿ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಮತ್ತೆ ಬೇಜಾರ್ ಮಾಡ್ಬೇಡ ಕಣೋ, ಸುಮ್ನೆ ಹೋಗೋ. ಏನು, ನಿಮ್ಮನ್ನ ಅಪರೂಪಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರಾ? ಲೇ, ನನ್ನ ಹೆಂಡತಿ ನಾನ್ ಕರ್ಕೊಂಡು ಹೋಗ್ತೇನೆ, ನೀನ ಕರ್ಕೊಂಡು ಹೋಗ್ತೀಯಾ? ಯಾಕೆ ಕರ್ಕೊಂಡು ಹೋಗ್ಬಾರ್ದು? ನನ್ನ ಮಗನೇ, ನನ್ ಮುಂದೆ ನನ್ನ ಹೆಂಡತಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತೀಯಾ? ಎಷ್ಟೋ ಧೈರ್ಯ ನಿಂಗೆ? ಒಳ್ಳೆ ಮಾತಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ. ಈಗ 1 ಕೊಟ್ಟಿದ್ದೀನಿ, ಇನ್ನ 10 ಕೊಡ್ಬೇಕಾಗತ್ತೆ. ಯಾಕೆ ಕೊಡ್ತೀರಾ? ಲೋಕೋ, ಮೊದ್ಲೇ ನಮ್ಮ ಯಜಮಾನ್ರು ತುಂಬಾ ಬೇಜಾರಾಗಿದ್ದಾರೆ, ಇನ್ನೂ ಬೇಜಾರ್ ಮಾಡ್ಬೇಡ ಕಣೋ. ಊರಾಗ ಬೇಜಾರಲ್ಲಿದ್ದಾರೆ. ಲೇ, ಬೇವಿನಕಾಯಿ ಅದೆಲ್ಲ ನಿಂಗೆ ಯಾಕೆ ಹೇಳ್ಬೇಕು? ಯಾಕೆ ಹೇಳ್ಬಾರ್ದು? ಹೇಳಿದ್ರೆ ತಪ್ಪೇನು? ನೀವ್ ಸುಮ್ನಿರಿ, ಏನಾಯ್ತು ಅಂತ ನಾನು ಹೇಳ್ತೀನಿ. ಊಕು, ನಿನ್ ಹಣೆ ಮೇಲೆ ಏನಿದೆ? ಏನಿದೆ? ಇದಕ್ಕೂ ಕ್ವಶನ್ ಕೇಳ್ತೀಯಾ? ಬಾಯ್ಲಿ. ಹಾ, ಏನಿದು? ಕ್ವಶನ್ ಮಾರ್ಕು. ಅದೇ ಆನ್ಸರು. ಲಂಬು ಹೇಳಿದ್ರಲ್ಲಿ ತಪ್ಪೇನಿದೆ? ಮತ್ತಿನ್ನೇ ನಂದ ತಪ್ಪು. ಮತ್ತಿನ್ನೇನು, ನನ್ನಂತ ಅವ್ನು ಕೇಳಿದ್ರು 5 ರೂಪಾಯಿ ಅಲ್ಲ 10 ರೂಪಾಯಿ ಕೊಡ್ತಿದ್ದೆ, ನೀವ್ ಯಾಕೆ ಕೊಡ್ಲಿಲ್ಲ? ಏ, ಅದು ನನ್ನ ಇಷ್ಟ ಕಣ, ಅದನ್ನ ಕೇಳಕ್ ನೀನೇವನ? ನೀನೇ ನನಗ್ ಸಂಪಾದನೆ ಮಾಡ್ತಂಗ್ ಕೊಡ್ತೀಯಾ? ನಾನು ಯಾಕೆ ನಿಮ್ಗೆ ಸಂಪಾದನೆ ಮಾಡ್ಕೊಡ್ಲಿ? ಈಗ ಮತ್ತೆ ಯಾಕೋ ಕೇಳ್ಬೇಕು? ಯಾಕೆ ಕೇಳ್ಬಾರ್ದು? ನೀನು ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ನೀನು. ನಿಂತ್ಕೊಳ್ಳಿ ಅಲ್ಲಿ. ನೆಟ್ಟಿಗೆ 5 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ, ನನ್ಗೆ ಹೊಡೆಯಕ್ ಬರ್ತೀರಾ? ಮದ್ವೆಗೆ ಇಷ್ಟು ವರ್ಷ ಆಯ್ತು, ಇವಾಗ ಹೆಂಡ್ತಿನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ, ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ನನ್ಗೆ ಅಂತೇನು ನಿನ್ನ? ಏ, ನಿಂತ್ಕೊಳ. ರೀ, ನೀವ್ ಅವನಿಂದ ಹೋದ್ರೆ ನಾನು ಓಡೋಗ್ತೀನಿ ಅಷ್ಟೇ. ಅಯ್ಯೋ, ಬಂದೇ ಇರೇ.